ಈಗ ಮದುವೆ ಅಂದ ಕೂಡಲೇ ಹಿಂದಿನ ಕಾಲದಲ್ಲಿ ಹುಡುಗ ಹುಡುಗಿ ಬಿಳಿ ವಸ್ತ್ರಧಾರಿಗಳಾಗಿರ್ತಿದ್ರು. ಆದ್ರೆ ಸ್ವಲ್ಪ ಕಾಲ ಬದಲಾದಂತೆ ಆ ಒಂದು ಅತಿಥಿ ಕೂಡ ಬದಲಾಗ್ತಾ ಬಂದಿದೆ. ಕೆಲವರು ಅವ್ರಿಗಿಷ್ಟ ಬಂದಂತಹ ಒಂದು ಕಲರ್ಗಳನ್ನ ತಗೊಂಡು ಹಾಕೊಳ್ತಾರೆ. ನೀಲಿ ಆಗಿರ್ಬೋದು, ಕೆಂಪಾಗಿರೋದು ಹಾಕೋತಾರೆ ಹೆಣ್ಮಕ್ಳು, ಅದರಲ್ಲೂ ಪ್ರತ್ಯೇಕವಾಗಿ. ಅದು ಸರಿನಾ ತಪ್ಪಾ ಗುರುಜಿ? ವೀಕ್ಷಕರೇ ನಮಸ್ಕಾರ. ನೀವು ಇವತ್ತು ಏನು ದಿವಸ ಬಂದಿದ್ವಿ, ಮದುವೆ ಮಾಡಿ ನೋಡು ತಾಸಿ ನೋಡು ಅಲ್ಲ, ಮನೆ ಕಟ್ಟಿ ನೋಡು ಅಂತ. ಆ ಒಂದು ಶಿವಂ ವಾಸ್ತುವಲ್ಲಿ ಮದುವೆ ಮಾಡೋಕ್ಕೂ ಹೊರಟಿದ್ದೀವಿ. ಇದಕ್ಕೆ ಏನು ಮಾಡಬೇಕು? ಪರಮೇಶ್ವರನ್ ಸ್ವಾಗತ ಮಾಡಬೇಕು. ಬನ್ನಿ ವೀಕ್ಷಕರೇ, ಪರಮೇಶ್ವರನ ಸ್ವಾಗತಿಸೋಣ. ವೀಕ್ಷಕರೇ, ಇವತ್ತಿನ ದಿವಸ ದಿವ್ಯ ಕೇಳಿದ ಹಾಗೆ ಆ ಪ್ರಶ್ನೆಯಲ್ಲಿ ಏನು ಅಂತ ಹೇಳುತ್ತೆ, ಶ್ವೇತವಸ್ತ್ರ ಅನ್ನೋದು ಮನೋಭಾವನೆಗೆ, ಮನೋಚಿಂತನೆ ದೂರ ಆಗಲಿ ಗಂಡು ಹೆಣ್ಣಿಗೆ ಇಬ್ಬರೂ ಆ ಶ್ವೇತಾಂಬರವಾಗಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಅಂತ. ಯಾವತ್ತು ಏನು ಹೇಳುತ್ತೆ, ಈಶ್ವರ ಬಿಳಿಯಾಗಿರ್ತಾನೆ ಅಂತ. ನೀವೆಲ್ಲ ನೋಡಿದ ಹಾಗೆ ಪೇಂಟಿಂಗಲ್ಲಾಗಲಿ ಯಾವನೋ ಫೋಟೋಲ್ಲಿ ಮಾಡಿದ ಹಾಗೆ ನೀಲಿ ಮಾಡಿಟ್ಬಿಡ್ತಾನೆ. ಅವನಿಗೆ ಬರೀ ನೀಲ ಕಂಠ ಮಾತ್ರ ನೀಲಿ, ಅವನು ಬರೀ ಶ್ವೇತಾಂಬರ, ಬೆಳ್ಳಗಿರ್ತಾನೆ. ಅವನ ತಂಗಿಯಾಗಿರ್ತಕ್ಕಂಥ ಸಹೋದರಿ ಸಾಕ್ಷಾತ್ ಸರಸ್ವತಿಯ ಬಟ್ಟೆಯನ್ನು ಹಾಕುವಂದಾಗ ಸರಸ್ವತಿ ಕಲರ್ ಅಂತ ಹೇಳ್ತೀವಿ. ಅದೋ ಜನಕ್ಕೆ ಹಾಕೊಳ್ತಕ್ಕಂಥ ಅವಕಾಶ ಇವತ್ತಿನ ದಿವಸ. ಸರಸ್ವತಿ ಶ್ವೇತಾಂಬರಿ ದೇವಿ ನಾರಾಯಣಿ ನಮೋಸ್ತುತೆ. ಯಾವತ್ತು ಬಿಳಿ ಬಟ್ಟೆ ಹಾಕುವಂತಾರೋ ಶಕ್ತಿಗಳು ಒಂದೇ ಆವರಣದಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಆ ಬಿಳಿ ಬಟ್ಟೆ ಇವಳು ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತ ಒಂದು ಮನೋಭಾವನೆ. ಯಾತಕ್ಕೆ ಬಣ್ಣ ಹಾಕ್ತಾರೆ? ಆ ಸೀರೆಯನ್ನು ಇವತ್ತು ಬಾರ್ಡ್ರ್ ಯಾವ್ದಾರು ಹಾಕ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಆದರೆ ಬಿಳಿ ವಸ್ತ್ರ ಅಂದರೆ ಹರ್ಷಣದ ಬಟ್ಟೆಯನ್ನು ಹಾಕ್ಕೊಳ್ತಕ್ಕಂಥ ಅವಕಾಶವನ್ನು ಅವಳು ಮಾಂಗಲ್ಯ ಧಾರಣೆ ಮಾಡೋಕೊಳ್ಳೋಕೆ ಆ ಬಿಳಿ ಬಟ್ಟೆಗಳನ್ನು ಹಾಕ್ತಕ್ಕಂಥ ವಿಚಾರಕ್ಕೆ ಸಪ್ತ ಋಷಿಗಳಿಗೆ ಬ್ರಹ್ಮ ಮದುವೆ ಮಾಡ್ತಾನೆ. ಸರಸ್ವತಿನ ನೀನು ಇವಳು ಮದುವೆ ಮಾಡ್ಕೋಬೇಕು, ನೀನು ಮದುವೆ ಮಾಡ್ಕೋಬೇಕು, ನೀನು ಇವ್ರು ಮದುವೆ ಮಾಡ್ಕೋಬೇಕು ಅಂತ 7 ಜನ ಸಪ್ತ ಋಷಿಗಳಿಗೆ ಮದುವೆ ಮಾಡಿ ನಂತರ ನೋಡ್ತಾಳೆ, ಯಾವ ಕಾಲಕ್ಕೂ ಯಾರೂ ಸರಿ ಹೋಗಂತ ಅವಕಾಶ ಇಲ್ಲ. ಜಗತ್ತಲ್ಲಿ ಎಲ್ಲರಿಗೂ ಗುರು ಆಗಿರ್ತಕ್ಕಂಥ ನಾನೇ ಶ್ವೇತಾಂಬರ ಸ್ವರೂಪ, ಅದಕ್ಕೆ ನಿರ್ಮಲ ಮನಸ್ಸಿರ್ತಕ್ಕಂಥ ನೀನೇ ಸಾಕು ಅಂತ ಹೇಳಿ ತಾಯಿ ಗಂಡ ಕೊಳ್ತಕ್ಕಂಥ ಅವಕಾಶ ಪರಮೇಶ್ವರನಿಗೆ ಹೇಗೆ ಬಂತು? ಇವತ್ತಿನ ದಿವಸ ಮಗಳನ್ನೇ ಜೊತೆಗೆ ಅವಳನ್ನ ಏನು ಸೃಷ್ಟಿ ಮಾಡಿದ್ದ, ಆ ಸೃಷ್ಟಿ ಮೂಲವನ್ನೇ ಹೆಂಡತಿಯಾಗಿ ಸ್ವೀಕರಿಸ್ತಕ್ಕಂಥವನೇ ಬ್ರಹ್ಮ ಸ್ವರೂಪ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಷ್ಟೇ ಆಯಿತು. ಆದರೆ ಗುರು ಸಾಕ್ಷಾತ್ ಪರಂಬ್ರಹ್ಮ ಅಂತಕ್ಕಂಥವನು ಪರಬ್ರಹ್ಮ ಅಲ್ಲ, ಪರಂಬ್ರಹ್ಮ ಪಂಚಮುಖದವನು. ಆ ಬ್ರಹ್ಮನು ಚತುರ್ಮುಖನ ಆಗಿರ್ತಕ್ಕಂಥದ್ದು ಪರಮೇಶ್ವರನಿಂದ. ಆದರೆ ಆ ಪಂಚಮುಖ ಬ್ರಹ್ಮ ಈ ಸರಸ್ವತಿಯನ್ನು ತಾನು ನಿಷ್ಕಲ್ಪದಿಂದ ವಿಶೇಷವಾಗಿ ಈ ಶ್ವೇತವಸ್ತ್ರವನ್ನು, ಈ ಶ್ವೇತಾಂಬರಿಯನ್ನು ಎಂದೆಂದೂ ಬಿಳಿಯಾಗಿರ್ತಕ್ಕಂಥವಳು ನಿರ್ಮಲವಾಗಿರ್ತಕ್ಕಂಥ ಅವಕಾಶ ವೀಣೆಯನ್ನು ಕೊಟ್ಟು ಸಂಗೀತವನ್ನಾಗಿರ್ತಕ್ಕಂಥ ಕಲಾ ಸರಸ್ವತಿ ಅಂತ ಕರೆದು ಅವಳ ಒಂದು ನಾಮಕರಣವನ್ನು ಮಾಡಿ ಆ ವಿಧಾನವಾಗಿ ಮದುವೆಯನ್ನು ಮಾಡಿದಾಗ ಅವಳ ನೆನೆಸ್ಕೊಂಡು ಸ್ಮರಣೆ ಮಾಡ್ಕೊಳ್ಳಿ ಅಲ್ಲಿ ಎಷ್ಟೋ ವಿಧವಾಗಿ ಹೇಳಿಕೊಟ್ರು. ಈ ಮದುವೆ ನಂತರ ಸಪ್ತಪದಿಯನ್ನು ತುಳಿಯೋದಕ್ಕೆ 7 ಋಷಿಗಳಿಗೆ ಏನು ಅವಳು ಮದುವೆ ಆದಳು, ಅದೇ ಒಂದು ಕಾರಣಕ್ಕೆ ಸಪ್ತಪದಿಯನ್ನು ತುಳಿತಕ್ಕಂಥಳು. ಅಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಅಂದರೆ ಧರ್ಮವಾಗಿ ಕಟ್ಕೊಳ್ತಕ್ಕಂಥ ವಾಣಿಗ್ರಹಣವನ್ನು ಏನು ಮಾಡ್ಕೊಂಡಿದ್ಯಾ, ಅರ್ಥೇಚ ಅಂತ ಜೀವನದ ಅರ್ಥವನ್ನು ನೀನೇನು ತಿಳ್ಕೊಂಡಿದ್ಯಾ, ಕಾಮೇಚ ಅಂತ ಕಾಮದೃಷ್ಟಿಯಲ್ಲಿ ಅವನು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಸುಖವಾಗಿಡ್ತಾನೆ, ನಿನ್ನ ಈಶ್ಯೆಗಳನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಡಿಕೊಡ್ತಾನೆ. ಆಗ ಜೀವನ ನಾತಿಚರಾಮಿ, ಮೋಕ್ಷದಾರಿ, ಸಂತಾನ ಅಭಿವೃದ್ಧಿ. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲವನ್ನು ಆಶೀರ್ವಾದ ಮಾಡೋದು. ಧರ್ಮ ಕಾಮ ಮೋಕ್ಷ ಚತುರ್ವಿಧ ಫಲ ಪ್ರಾಪ್ತಿರಸ್ತೋ ಅಂತ ಆಶೀರ್ವಾದ ಮಾಡೋದು. ಹಾಗೆ ಆ ಸಪ್ತಪದಿ ಅಂತ ತುಳಿಬೇಕಾದ್ರೆ ಅಕ್ಕಿಯ ಮೇಲೆ ಅವನು ಕಾಲುಂಗ್ರವನ್ನು ಹಾಕಿ, ಕಾಲುಂಗ್ರ ಅಂದರೆ ಅವಳು ಕಂಟ್ರೋಲ್. ಯಾವತ್ತು ಹೆಣ್ಣು ಮಕ್ಕಳಿಗೆ 2ನೇ ಬೆರಳಲ್ಲಿ ಕಂಟ್ರೋಲ್ ಅಂದರೆ ಕಾಮದೃಷ್ಟಿ ಹೆಚ್ಚಾಗಿರುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆ ನರ ದೌರ್ಬಲ್ಯಗಳನ್ನು ಯಾವತ್ತು ಹೆಚ್ಚು ಮಾಡಬಾರ್ದು. ಅದಕ್ಕೇನು ಹೇಳ್ತಾರೆ, 4 ವಿಧವಾದ ಫಲದಲ್ಲಿ 4 ಹೆಣ್ಣುಗಳಿರ್ತಾರಂತೆ. ಒಂದು ಪದ್ಮಿನಿ ಜಾತಿ ಸ್ತ್ರೀ, ಒಂದು ಶಾಕಿನಿ ಜಾತಿ ಸ್ತ್ರೀ, ಅದಾದಮೇಲೆ ಡಾಕಿನಿ ಸ್ತ್ರೀ, ಆಮೇಲೆ ಮೋಹಿನಿ ಸ್ತ್ರೀ. ಈ ಮೋಹಿನಿ ಸ್ತ್ರೀಯನ್ನು ಏನು ಮಾಡ್ತಾಳೆ, ಪದ್ಮಿನಿ ಸ್ತ್ರೀ ಅಂದರೆ ನಿಜವಾದ ಪದ್ಮಿನಿ ಜಾತಿಯ ಸ್ತ್ರೀ, ಒಳ್ಳೆ ಹೆಣ್ಣು, ಕುಲಕ್ಕೆ ಹೊರಗಾಗತಕ್ಕಂಥ ಪ್ರತಿಯೊಬ್ಬರನ್ನು ನಿಷ್ಠಾನುಷ್ಠಾನದಲ್ಲಿ ಪೂಜೆ ಪುರಸ್ಕಾರ ಧರ್ಮ ಶಾಸ್ತ್ರ ಎಲ್ಲ ಕಲ್ತಿರ್ತಕ್ಕಳು. ಮೋಹಿನಿ ಅಂದರೆ ಹೆಣ್ಣಿಗೆ ಮಾತ್ರ ಅಂತಕ್ಕಂಥದ್ದಲ್ಲಿ ದುಡ್ಡು ಪಿಶಾಚಿ, ಧನ ಪಿಶಾಚಿ, ಮೋಹ ಮಾಯಲೆ ಸಿಲುಕಿಬಿಡ್ತಾಳೆ. ಹಳ್ಳಕ್ಕೆ ಬೀಳೋಕ್ಕಳು ಬಹಳಷ್ಟು ಗಂಡಸರು. ಶಾಕಿನಿ ಡಾಕಿನಿ ಎಷ್ಟು ಕೊಟ್ಟರು ಸಂತೃಪ್ತಿ ಇಲ್ಲ, ಏನು ಮಾಡೋದು ಸಂತೃಪ್ತಿ ಇಲ್ಲ. ಇವತ್ತು ದಿವಸ ಗಂಡು ಮೇಲೆ ಹೆಮ್ಮಾರಿ ಹಾಕುತ್ತಕ್ಕಂಥವಳು ಶಾಕಿನಿ ಡಾಕಿ ಸ್ತ್ರೀ.
ಅಂಥವರೇ ಜಪಾನ್ನವರು ಮತ್ತು ಚೈನಾದವರು. ಆಯ್ತಾ? ಪದ್ಮಿನಿ ಜಾತಿ ಸ್ತ್ರೀ ಸಾಕಷ್ಟು ಜನ ಭಾರತ ದೇಶದಲ್ಲಿ ಇದ್ದರೂ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಇರ್ತಾರೆ. ಆಮೇಲೆ ಏನಾಗಿದೆ, ಮೋಹಿನಿ ಜಾತಿ ಸ್ತ್ರೀ ಎಲ್ಲ ವಿದೇಶಿಯರು. ಅದಕ್ಕೋಸ್ಕರ ಮೋಹ ಮಾಯೆ ಇವತ್ತಿನ ದಿವಸ ತಳಕು ಬಳಕು. ಮಲ್ನಾಡ ಹೆಣ್ಣ ಮೈ ಬಣ್ಣ ನಡು ಚೆನ್ನ ಅನ್ಕೊಂಡು ನೀವು ಹಿಂದಕ್ಕೆ ಹೋದ್ರೆ ಅಷ್ಟೇ ಕುರಿ ಹಳ್ಳಕ್ಕೆ ಬಿತ್ತು. ಅದಕ್ಕೆ ಹೇಳೋದು, ಯಾವತ್ತೂ ಗುಣ ಚೆನ್ನಾಗಿರಬೇಕು, ನಡು ಕಟ್ಕೊಂಡು ನಿಮಗೇನಾಗಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಹೆಣ್ಣಿಗೆ ಹೀಗೆ ಇರಬೇಕು, ರೂಪವತಿ ಹೀಗೆ ಇರಬೇಕು ಫೀಚರ್ಸ್ ಅಂತ ಆ ಕಾಲದಲ್ಲಿ ನಾವು ಹೇಳೋದಲ್ಲ, ಶಾಸ್ತ್ರವೇ ಹೇಳ್ತಾ ಇತ್ತು. ಅದಕ್ಕೆ ಈ 4 ವಿಧವಾದ ಫಲ ಇವಳಲ್ಲಿರಲಿ. ಅಕಸ್ಮಾತ್ ಹುಡುಗ ಕಾಮಾಪೇಕ್ಷೆಯಲ್ಲಿದ್ದರೆ ಇವಳು ಕಾಮಿಣಿ ಆಗಲಿ. ಅದಕ್ಕೆ ಕಾಮಿಣಿ ಸ್ವರೂಪಿಣಿ ದೇವಿ ಅಂತ ಸೌಂದರ್ಯ ಲಹರದಲ್ಲಿ ಅವಳನ್ನು ಹೇಳ್ತಾಳೆ, ಹೊಗಳ್ತಾಳೆ. ದೇವಿ ಹೇಳ್ತಾಳೆ, ಈ ಸುಂದರವಾಗಿರ್ತಕ್ಕಂಥದ್ದೆಲ್ಲ ವಿಚಾರವನ್ನ ಪರಮೇಶ್ವರ ಒಂದು ಹೆಣ್ಣಿಗೆ ಬರ್ತಕ್ಕಂಥ ರೂಪಗಳು ಯಾರ್ದು ಅಲ್ಲ, ಲಕ್ಷ್ಮಿ ಸರಸ್ವತಿ ಪಾರ್ವತಿದು. ಅದಕ್ಕೆ ಆ ಬಿಳಿ ಉಟ್ಕೊಂಡ್ರ ಸರಸ್ವತಿಯ ಡ್ರೆಸ್ಸಲ್ಲಿ ಇವಳು ಮದುವೆ ಆದರೆ, ಲಕ್ಷ್ಮಿ ನಿಮ್ಮ ಮನೆಗೆ ಸೇರಿದ್ರೆ ಶಕ್ತಿಯುತವಾಗಿ ಜೀವನವಾಗಲಿ. ಈ 3 ಸೇರಬೇಕು. ಲಕ್ಷ್ಮಿ ಸರಸ್ವತಿ ಪಾರ್ವತಿ ಒಂದು ಹುಡುಗನಿಗೆ ಸರ್ವೈಶ್ವರ್ಯ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡೋದು. ಆಗ ಹೆಣ್ಣು ಮಕ್ಕಳನ್ನ ಒಂದು ಬುಟ್ಟಿಯಲ್ಲಿ ಮಾಂಗಲ್ಯ ಧಾರಣೆ ನಂತರ ಹುಡುಗನ ಕಡೆಯವರು ಯಾವ ಕಾಲಕ್ಕೂ ಅವರು ಒಂದು ರೂಮಲ್ಲಿ ಇರ್ತಾರೆ. ಮೊದಲಾದ ಏನು ಮಾಡೋರು, ಇವ್ರ ಮನೆಗೆ ಕರ್ಕೊಂಡ್ಬರೋರು. ಆಗ ಹುಡುಗಿ ಮನೆಯವರು ಏನು ಮಾಡೋರು, ಒಂದು ಬುಟ್ಟಿಲಿ ತಗೊಂಡ್ಬರೋರು. ಯಾಕೆ ಆ ಬುಟ್ಟಿ? ಕುಕ್ ಅಂದ್ರೆ ಹಾವು. ಆ ಸರ್ಪದೋಷದಿಂದ ವಿಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಬುಟ್ಟಿಯನ್ನ ನಾನು ಸಾಕಿದ ನನ್ನ ಮಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ. ಅಂದರೆ ನನ್ನ ಮನೆಯಲ್ಲಿ ಇರ್ತಕ್ಕಂಥ ಒಂದು ಗಿಡದ ಪುಷ್ಪವನ್ನ ನಿನ್ನ ಪಾದಕ್ಕೆ ಹಾಕ್ತಿದ್ದೀನಿ, ನೋಡ್ಕೋ ಅಂತ ಅರ್ಥ. ಅವನು ತೋಟದ ಮಾಲಿ, ಚೆನ್ನಾಗಿ ನೋಡ್ಕೋಬೇಕು ಹೂವನ್ನ. ಈ ಹೂವು ಮುದುರ್ದ ಹಾಗೆ ನೋಡ್ಕೋ, ಮುಳ್ಳಿರುತ್ತೆ, ಹುಷಾರ್ ಅನ್ನೋದು ಜ್ಞಾಪಕವೇ ಇರಲ್ಲ. ಈ ಕಾಲದಲ್ಲಿ ಎಲ್ಲಾ ಹೆಣ್ಮಕ್ಳು ರೋಸ್ ಗಿಡ ಇದ್ದ ಹಾಗೆ, ಆ ಕಾಲದಲ್ಲಿ ಶಾಮ ಹೂ ಇದ್ದ ಹಾಗೆ. ಅದಕ್ಕೆ ಹುಡುಗಿರ್ನ ಇಂತಿಂತ ಹೂವು ಚಿನ್ನ ರನ್ನ ಅನ್ಕೊಂಡು ಹೋಲಿಸ್ತಾರಷ್ಟೇ. ಯಾರ್ಯಾರ ಗುಣ ಹೆಂಗೆಂಗೋ ದೇವರೇ ಬಲ್ಲ. ಅದಕ್ಕೆ ಹೇಳೋದು, ನಾವು ಯಾವತ್ತೂ ತಿಳ್ಕೊಳ್ಳಿ, ಮುನಿದರೆ ಮಾರಿ, ಒಲಿದ್ರೆ ವಿಶೇಷವಾಗಿ ನಿನ್ನ ಸಹಪನಿ, ಆ ಸಹಧರ್ಮಿಣಿಯಾಗಿರಬೇಕು ಅನ್ನೋಕ್ಕೋಸ್ಕರ ಸಂಸ್ಕಾರ. ಆ ಕಾಲದಿಂದ ಈ ಕಾಲ ಮದುವೆ ಮಾಡಬೇಕಾದ್ರೆ ಮಾಂಗಲ್ಯ ಧಾರಣೆಗೆ ಅವನು ನಿಂತ್ಕೊಂಡು ಮಾಂಗಲ್ಯವನ್ನು ಎಡಭಾಗದಲ್ಲಿ ಅವಳು ಇರಬೇಕು, ಇವನು ಯಾವತ್ತು ಬಲಭಾಗಿರಬೇಕು. ಮದುವೆ ಆದ ಕೂಡಲೇ ಅವಳು ಬಲಭಾಗಕ್ಕೆ ಬರ್ತಾಳೆ, ಇವನು ಎಡಭಾಗಕ್ಕೆ. ಅದಕ್ಕೆ ಹೋಮಕ್ಕೆ ಕೂಡಿಸುವಾಗ, ಪೂಜೆ ಕೂಡಿಸ್ಬೇಕಾದ್ರೆ, ಶಾಸ್ತ್ರ ಕೂಡಿಸ್ಬೇಕಾದ್ರೆ, ಸತ್ಯನಾರಾಯಣ ಪೂಜೆ ಕೂಡಿಸ್ಬೇಕಾದ್ರೆ ಹೆಣ್ಣು ಮಕ್ಕಳು ಬಲಭಾಗದಲ್ಲಿ, ಮದುವೆ ಆದ ನಂತರ ಮದುವೆಗೆ ಯಾವತ್ತು ಹೆಣ್ಣಿನ ಬಲಭಾಗಕ್ಕಲ್ಲ, ಎಡಭಾಗಕ್ಕೆ ಗಂಡಿಗೆ. ಇಂಥ ಒಂದು ವಿಶೇಷ. ಇವತ್ತು ನೀವು ರಾಮಚಂದ್ರನ್ನ ಎಲ್ಲಿ ಬೇಕಾದರೂ ನೋಡಿ, ಮದುವೆ ಆದ ಮೇಲೆ ಸೀತಾಮ್ಮನವ್ರ ರೈಟ್ ಸೈಡ್, ಲಕ್ಷ್ಮಣ ಲೆಫ್ಟ್ ಸೈಡ್. ಮದುವೆ ಆಗಕ್ಕೆ ಮೊದಲು ಎಷ್ಟೋ ದೇವಸ್ಥಾನ ವಿಗ್ರಹದಲ್ಲಿ ನೋಡ್ಬೋದು, ಲಕ್ಷ್ಮಣ ರೈಟ್ ಸೈಡ್ ರಾಮನಿಗೆ, ಸೀತಾಮ್ಮನ ಲೆಫ್ಟ್ ಸೈಡ್. ಅಂದ್ರೇನು, ವನವಾಸಕ್ಕೆ ಮೊದಲು ಅವಳು ಜೊತೆಗಿದ್ಲು ಎಡಭಾಗಕ್ಕೆ, ಲಕ್ಷ್ಮಣ ಬಲಭಾಗಕ್ಕೆ ಬಲಗೈ ಇದ್ದಾಗಿದ್ದ. ತದನಂತರ ಪಟ್ಟಾಭಿಷೇಕ ಆದಮೇಲೆ ಸೀತಾಮ್ಮನವ್ರ ರೈಟ್ ಸೈಡ್, ಲಕ್ಷ್ಮಣ ಲೆಫ್ಟ್ ಸೈಡ್ ಆಗಿ ವಿಶೇಷವಾಗಿ ಆಂಜನೇಯ ಪಾದದಲ್ಲಿದ್ದ. ಅದಕ್ಕೆ ಜೀವನಾಪೂರಿ ಅಂತ ನೀವು ಭಗವಂತನ ಕೃಪಾಕ್ಷ ಹೇಗಿರುತ್ತೋ ಅಂತ ಒಂದು ಚಿಂತನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ಜೀವಂತವಾಗಿ ಬದುಕಬೇಕಂದ್ರೆ ಇಂಥ ಒಂದು ಶಿವಂ ವಾಸ್ತು. ನಾವು ಮದುವೆ ವಿಚಾರಗಳನ್ನ ಹೇಳೋದೇನಕ್ಕೆ ಅಂದರೆ, ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಇಂಥ ಸಂಸ್ಕಾರದಲ್ಲಿ ಹುಟ್ಟಿ ಮದುವೆ ಮಾಡ್ತಕ್ಕಂಥ ಆಚರಣೆಗಳು ತಿಳ್ಕೊಳ್ಳಿ. ಆ ಬುಟ್ಟಿಯಲ್ಲಿ ಮಗುವನ್ನು ಹೇಗೆ ಕೊಡ್ತಾಳೋ ಅದೇ ರೀತಿಯಲ್ಲಿ ನಾಳೆ ನನಗೆ ನನ್ನ ಮಗಳು ಹೇಗೆ ಕೊಡ್ತಕ್ಕಂಥ ಅವಕಾಶ ಇದೆಯೋ, ಇವತ್ತು ನನ್ನ ಮಗಳು ನನಗೆ ಮಗುವಾಗಿದ್ದಾಗ ಹೇಗೆ ಸಾಕಿ ಬೆಳೆಸಿದ್ದೀನಿ, ಇಷ್ಟು ವರ್ಷ ನಾನು ಮಾಡಿದ್ದೀನಿ, ನೀನು ಅದೇ ರೀತಿ ನೋಡ್ಕೊಳ್ಳಪ್ಪ ಅಂತ ಒಪ್ಪಿಸ್ತಾರೆ, ಕಾಲನ್ನು ತೊಳಿತಾರೆ. ಎಂಥ ಒಂದು ವೈಶಿಷ್ಟ್ಯತೆ. ಆದರೆ ಇನ್ನೊಂದು ಗೊತ್ತಾ, ಈ ಮದುವೆ ಮಾಂಗಲ್ಯ ಧಾರಣೆ ಆಗಕ್ಕೆ ಮೊದಲು ಕಾಶಿಯಾತ್ರೆ ಅಂತಿದೆ. ಈ ಕಾಶಿಯಾತ್ರೆ ವಿಚಾರ ಎಷ್ಟೋ ಜನಕ್ಕೆ ಇವತ್ತು ತಾಳಿ ಕಟ್ಟಿದ ಮೇಲೆ ಕಥೆ ಹೇಳ್ತಾರಲ್ಲ ಅಂತ ಅನ್ಕೋಬಾರ್ದು. ನಿಮ್ಮನ್ನೆಲ್ಲ ಕೂಡಿಸ್ಕೊಳ್ಳೋ ಕೆಲಸ ನಾನು ಆಕಂದ ಮಾಡಿಸ್ಕೊಳ್ಳೋದೇ ಕಷ್ಟ. ಒಂದೊಂದು ಕಪಿ ಚೇಷ್ಟೆಗಳು, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಕುಣಿತಾ ಇರೋ ಕೋತಿಗಳನ್ನ ಪಕ್ಕದಲ್ಲಿ ಕೂಡಿಸ್ಕೋಬೇಡವೇನ್ರಿ. ಎಲ್ಲ ಕಪ್ಪೆಗಳನ್ನ ತಕಡಿಗೆ ಹಾಕಬೇಕು ಅಂದರೆ ಎಷ್ಟು ಕಷ್ಟ. ಅದಕ್ಕೆ ಕಾರ್ಯಕ್ರಮ ತರ್ಕು ಎಲ್ಲವೂ ಉಪಯೋಗಿಸಿ ಭಗವಂತನ ಕೃಪಾ ಕಟಾಕ್ಷ ನಿಮಗೆ ಹೀಗಿರಲಿ ಅನ್ನೋದು ಅರ್ಥ ಮಾಡಿಸೋಕ್ಕೋಸ್ಕರ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ಈ ಶಿವಸ್ಸು ನಿಮಗೋಸ್ಕರ.